ಮತ್ತೊಂದು ಅಕಾಲಿಕ ಸಾವು. ಚಿತೆಯ ಕಾವು ಕರಗಿ ಚಿಂತೆಯ ಸೊರಗಿನಲ್ಲಿ ನಾವು. ಆತ ಪ್ರಕಾಶ, ನಮ್ಮ ನಡೂರಿನ ಬೆಳಕಿನಂತಹ ಹುಡುಗ. ಇಷ್ಟು ಬೇಗ ಬೆಂಕಿಯ ಕೆನ್ನಾಲಿಗೆಗಳ ನಡುವೆ ದಹನವಾಗುವ ಅಂತಹ ದುರಿತವೊಂದಕ್ಕೆ ನಾವು ಕಣ್ಣಾಗುವ ದಿನ ಬರಬಹುದು, ಅದು ಇಷ್ಟು ಬೇಗ ಬಂದೆರಗಬಹುದು ಎನ್ನುವ ಕಲ್ಪನೆಯಾದರೂ ನಮಗಿತ್ತೆ. ಕನಸಿನಲ್ಲಾದರೂ ಕರುಣೆ ಇರದ ವಿಧಿಯೇ, ನಿನ್ನ ನೀತಿ ಇದು ಸರಿಯೇ? ಬರಿಯ 35, ಇದು ಸಾಯುವ ವಯಸ್ಸೇ. ಓ ಕಾಲವೇ, ನೀನು ಯಾಕೆ ಇಷ್ಟೊಂದು ನಿರ್ದಯಿ? ಆ ಹಸುಗೂಸು, ಆ ತಾಯಿ ಬದುಕುವುದಾದರೂ ಹೇಗೆ? ತಂದೆಯಿಲ್ಲದೆ, ಗಂಡನಿಲ್ಲದೆ, ಆ ಕುಟುಂಬ ಗಂಡು ದಿಕ್ಕಿಲ್ಲದೆ. ಅಂತಹ ಅವಸರವೇನಿತ್ತೋ ನಿನಗೆ ಜವರಾಯ? ಈ ದುಃಖ ಕಡಲಿನ ನಡುವಿನಿಂದ ಆ ಜೀವಗಳು ಅದ್ಯಾವ ಸಾಂತ್ವನದ ದಡ ಸೇರಿಯಾವು ಮಹಾರಾಯ? ಭಗವಂತ, ಈ ಸಾವು ನ್ಯಾಯವೇ? ಮಂದಾರ್ತಿಯ ಮಗ್ಗುಲಿನ ನಡೂರು ಎನ್ನುವ ಊರು ಪ್ರಕಾಶ್ ಕುಲಾಲರಿಗೆ ಒಂದು ಗುರುತನ್ನು, ಬಾಲ್ಯದಿಂದಲೇ ತಾನು ಒಡಮೂಡಿಸಿಕೊಂಡು ಬಂದಿದ್ದ ಭಜನೆ, ಒಂದು ಗುರುಸ್ಥಾನವನ್ನು ಈ ಹುಡುಗನಿಗೆ ಕರುಣಿಸಿತ್ತು. ಬದುಕು ಅಷ್ಟರ ಮಟ್ಟಿಗೆ ಆತನನ್ನ ಹರಸಿತ್ತು. ಮನೆಯ ನಡುವಲ್ಲಿ ಬಡತನವಿತ್ತಾದರೂ ನಡುಮನೆಯಲ್ಲಿ ಹೊಯ್ದಾಡುವ ನಂದಾದೀಪಕ್ಕನುಗುಣವಾಗಿ ಪ್ರಕಾಶರ ಭಜನೆಯ ಆಲಾಪವಿರುತ್ತಿತ್ತು. ಆ ಆಹ್ಲಾದತೆಯೇ ಆ ಮನೆಯನ್ನು ಸದಾ ಉಲ್ಲಸಿತವಾಗಿರಿಸುತ್ತಿತ್ತು. ಸುಲಭದಲ್ಲಿ ಬಣ್ಣಿಸಲಸದಳವಾದ ಭಕ್ತಿ ಭಾವದ ಸೆಲೆಯಲ್ಲಿ, ಶ್ರುತಿ, ರಾಗ, ಲಯ, ತಾಳಗಳ ಅನನ್ಯ ಅಭಿವ್ಯಕ್ತಿಯ ಅಲೆಯಲ್ಲಿ ದಾಸ ಸಾಹಿತ್ಯವನ್ನು ಶತಪಡಿಸುತ್ತಿದ್ದ ಪ್ರಕಾಶ ತನ್ನ ಈ ಭಜನಾನುಸಂಧಾನದ ಕಾರಣಕ್ಕಾಗಿಯೇ ಉಡುಪಿ ಜಿಲ್ಲೆಯ ಮೂಲೆ ಮೂಲೆಗಳಲ್ಲಿಯೂ ತನ್ನ ಹೆಸರು ಅನುರಣನಗೊಳ್ಳುವಷ್ಟು ಭಜನಾನುರಾಗಿಯಾಗಿದ್ದರು, ಭಜನೆಯ ಗುರುವಾಗಿದ್ದರು. ಭಜನೆಯ ತಾಧ್ಯಾತ್ಮ ಮತ್ತು ತನ್ಮೂಲಕವಾದ ಆಧ್ಯಾತ್ಮದ ಆತ್ಮಾನುಸಂಧಾನದಿಂದೆಂಬಂತೆ ಬದುಕುತ್ತಿದ್ದ ಪ್ರಕಾಶರ ಬದುಕು ಇಷ್ಟು ಬೇಗ ಮಂಗಳ ಪದ್ಯವನ್ನು ಬಯಸೀತು ಎನ್ನುವ ಅತೀ ಸಣ್ಣ ಗುಮಾನಿಯೂ ಆತನನ್ನು ಸನಿಹದಿಂದ ಬಲ್ಲ ಯಾರೆಂದರೆ ಯಾರಿಗೂ ಇರಲಿಲ್ಲ. ಪ್ರಕಾಶರ ಭಜನೆಗಳಷ್ಟೇ ದೇವರಿಗೆ ಪ್ರಿಯವಾದವುಗಳು ಅಂದುಕೊಂಡರೆ, ಸ್ವತಃ ಭಜಕ ಪ್ರಕಾಶರೇ ಬಹುಬೇಗ ದೇವರಿಗೆ ಪ್ರಿಯವಾದ ಕಡು ಅಚ್ಚರಿ ಇಂದು ಕಣ್ಣೆದುರಿಗಿದೆ. ಕಣ್ಣೀರು ಧಾರೆಯಾಗಿದೆ. ಬರಿಯ 35ನೇ ವಯಸ್ಸಿನಲ್ಲಿಯೇ ಚರಮಗೀತೆಯೇ ಎನ್ನುವ ಪ್ರಶ್ನೆ ಬರಿಯ ಪ್ರಶ್ನೆಯಾಗಷ್ಟೇ ಬೃಹದಾಕಾರ ತಾಳುತ್ತದೆ. ತನ್ನದೊಂದು ಪುಟ್ಟ ಉದ್ಯೋಗದ ಜೊತೆಗೆ ಭಜನೆಯನ್ನೇ ನಿತ್ಯ ಕಾಯಕದೋಪಾದಿಯಲ್ಲಿ ಉಡುಪಿ ಜಿಲ್ಲೆಯಾದ್ಯಂತ ಸರಿಸುಮಾರು 5,000 ಭಜಕರಿಗೆ ಭಜನೆಯ ಲಯ ತಾಳಗಳು ತಪ್ಪದಂತೆ ಅವರ ಶ್ರುತಿಯನ್ನ ಒಪ್ಪ ಓರಣಗೊಳಿಸುತ್ತಿದ್ದ ಪ್ರಕಾಶ್ ಕುಲಾಲರು ಹಿಡಿದಿದ್ದ ತಾಳ ಬಿಟ್ಟು ಹೊರಟೇ ಹೋದರು. ವಿಧಿವತ್ತಾದ ಮಂಗಳಕ್ಕೆ ಇನ್ನೂ ಬಹಳಷ್ಟು ಸಮಯ ಇರುವಾಗಲೇ ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ಧರ್ಮಸ್ಥಳ ಭಜನಾ ಪರಿಷತ್ತು ಉಡುಪಿ ಜಿಲ್ಲೆ ಇದರ ಕಾರ್ಯದರ್ಶಿಯಾದ ಮೇಲಂತೂ ಭಜನಾ ಕ್ಷೇತ್ರದಲ್ಲಿ ಪ್ರಕಾಶ್ ಕುಲಾಲ್ರ ತಿರುಗಾಟಗಳು ಏರುಗತಿಯಲ್ಲಿದ್ದವು. ನಮಸ್ತೆ ಭಾರತ್ ಟ್ರಸ್ಟ್ ಜೊತೆಗೆ ಗುರುತಿಸಿಕೊಂಡು ತಾಲೂಕಿನ ಮೂಲೆ ಮೂಲೆಗಳಲ್ಲಿ ಭಜನಾ ತಂಡಗಳನ್ನು ಸೃಜಿಸುವಲ್ಲಿ ಪ್ರಕಾಶರ ಶ್ರಮ, ಆಸಕ್ತಿ ದೊಡ್ಡದು. ಸಂಕೀರ್ತನ ಮಂದಾರ್ತಿ, ಲಕ್ಷ ದೀಪೋತ್ಸವದಂತಹ ಭಕ್ತ ಜನಮಾನಸದಲ್ಲಿ ಮಾಸದ ಕಾರ್ಯಕ್ರಮಗಳನ್ನು ಪಡಿಮೂಡಿಸುವಲ್ಲಿ ಪ್ರಕಾಶ್ ಕುಲಾಲರ ಹೆಜ್ಜೆ ಗುರುತುಗಳು ಗುರುತರವಾದವುಗಳು. ಭಜನೆ ಎಂದಾಕ್ಷಣ ಮಂದಾರ್ತಿ ಮತ್ತು ಮಂದಾರ್ತಿಯ ಸುತ್ತೂರುಗಳು ಪ್ರಕಾಶ್ ಕುಲಾಲರನ್ನ ಬಹುಕಾಲ ಮರೆಯಲಾರವೇನೋ. ಸಂಕೀರ್ತನ ಮಂದಾರ್ತಿಯ ವಿಶ್ವ ದಾಖಲೆಯ 108 ತಂಡಗಳನ್ನು ಸಂಘಟಿಸುವಲ್ಲಿ ಪ್ರಕಾಶ್ ಕುಲಾಲರು ತೋರಿದ ಸಂಘಟನಾ ಚಾತುರ್ಯ, ಅವರ ಆ ಬೆವರಿನ ಶ್ರಮ ಇಂದಿಗದು ಚರಿತ್ರೆ. ಭಜನೆ ಅಂದಾಕ್ಷಣ ಪ್ರಕಾಶ್ ಕುಲಾಲರು ಸಿದ್ಧಿಸಿಕೊಂಡ ಆ ಶಿಸ್ತು, ಅವರ ಆ ಆಧ್ಯಾತ್ಮಿಕ ಸಿರಿತನ, ನಿರಾಡಂಬರ ವ್ಯಕ್ತಿತ್ವ ಅವರ ಬಹುದೊಡ್ಡ ಶಿಷ್ಯ ಸಮೂಹಕ್ಕೆ ಶಾಶ್ವತ ನೆನಪು. ಬಂಧುಗಳೇ, ಗಿಳಿಯು ಪಂಜರದೊಳಿಲ್ಲ, ಬರಿದೆ ಪಂಜರವಾಯ್ತಲ್ಲ.
ಪ್ರಕಾಶರು ನಮ್ಮೊಂದಿಗೆ ಇಲ್ಲ ಎನ್ನುವ ವಿಷಾದಕ್ಕೆ ಪರ್ಯಾಯ ಇಲ್ಲ. ಕಿರು ವಯಸ್ಸಿನಲ್ಲೇ ಅವರು ಹಾಕಿಕೊಟ್ಟ ಹಿರಿಹಾದೆಯನ್ನ ಹಾಯುವುದು ನಾವೆಲ್ಲ ಅವರಿಗೆ ಸಲ್ಲಿಸಬಹುದಾದ ಬಹುದೊಡ್ಡ ಬಾಷ್ಪಾಂಜಲಿಯಾಗಬಹುದು. ಬದುಕಿನ ಪಯಣದಲ್ಲಿ ತನ್ನ ನಿಲ್ದಾಣ ಬರುತ್ತಲೇ ಎದ್ದು ಹೋಗುವ ಅನಿವಾರ್ಯತೆಯ ಹೆಸರೇ ಬದುಕು ಮತ್ತು ಇದು ಕಟು ವಾಸ್ತವ ಎನ್ನುವ ಪರಮ ಸತ್ಯವನ್ನು ಅರಗಿಸಿಕೊಳ್ಳಲು ಪ್ರಯತ್ನಿಸುತ್ತಲೇ ಪ್ರಕಾಶ್ ಕುಲಾಲ ಎನ್ನುವ ನಮ್ಮ ಆತ್ಮ ಬಂಧುವಿಗೆ, ನಮ್ಮ ನಡುವಿನ ಭಜಕ ಶ್ರೇಷ್ಠರಿಗೆ ನಮ್ಮ ಭಾವ ನಮನಗಳನ್ನು ಸಲ್ಲಿಸುತ್ತಾ ನಮ್ಮ ಭಾವಕೋಶದಲ್ಲಿ ಅವರನ್ನು ಚಿರಸ್ಥಾಯಿಯನ್ನಾಗಿಸಿಕೊಳ್ಳೋಣ. ಪ್ರಕಾಶರೇ, ಮುಂದೆ ನೀವು, ಹಿಂದೆ ನಾವು. ಹೋಗಿ ಬನ್ನಿ. ನಿಮಗೆ ನಮ್ಮ ಅಂತಿಮ ನಮಸ್ಕಾರ. ನಮ್ಮ ದೈನಿಕದ ಭಜನೆಯ ಶ್ರುತಿ ರಾಗ ತಾಳಗಳಲ್ಲಿ ನೀವು ಎಂದಿಗೂ ಅಮರ. ನಿಮ್ಮ ನೆನಪಿಗೆ ಸಾವಿಲ್ಲ.